ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿಟ್ಬಿಟ್ಟೆ? ಗಿರಿ ನನ್ ಪರ್ಸ್ ಕಾಣಿಸ್ತಾ ಇಲ್ಲ, ಎಲ್ಲಿದೆ? ಅಲ್ಲೇ ಇದೆ ನೋಡ್ರಿ. ಈ ಹೆಂಡ್ತಿರು ಅಲ್ಲೇ ಇದೆ ಅಂತ ಹೇಳಿದ್ರೆ ಅದು ಅಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಇರುತ್ತೆ, ಆದ್ರೆ ಅವ್ರಿಗೆ ಮಾತ್ರ ಅದು ಅಲ್ಲೇ ಇರುತ್ತೆ. ಇವಳನ್ನ ಕೇಳೋದಕ್ಕಿಂತ ನಾನೇ ಹುಡ್ಕೊಳೋದು ಬಾಸ್. ನಾನೇನಾದ್ರೂ ಸಹಾಯ ಮಾಡ್ಲಾ ಶಿವಪ್ರಸಾದ್? ಓ ಭಗವಂತ, ಬೇಡ ಭಗವಂತ, ಇಬ್ಬರು ಸೇರಿ ಹುಡ್ಕೋಷ್ಟು ಕಾಸೇನಿರೋದಿಲ್ಲ ನನ್ನ ಪರ್ಸಲ್ಲಿ. ಹಬ್ಬ ಅಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಂದೊಂದೆರಡು ಪಾಸ್ಪೋರ್ಟ್ ಸೈಜ್ ಫೋಟೋ, ಪೆಟ್ರೋಲ್ ಹಾಕ್ಸಿದ್ರೆ ಒಂದು 4-5 ಬಿಲ್ಗಳು, 5 ವರ್ಷಕ್ಕೊಂದ್ಸರಿ ಓಟ್ ಹಾಕೋ ವೋಟರ್ ಐಡಿ, ನಾನೇ ಹುಡ್ಕೊಂತೀನಿ. ಚಡ್ಡಿ ಕಾಣಿಸೋದ್ರ ಪ್ಯಾಂಟ್ ಹರಿದೋಗಿದೆ, ನಗು ಬರ್ತದೆ ನಿಂಗೆ? ನಗು ನಿನ್ನ ಚಡ್ಡಿ ದೋಸ್ತು ಶಿವಪ್ರಸಾದ್. ಅಳ್ಸೋದು ತುಂಬಾ ಸುಲಭ, ನಗ್ಸೋದೇ ತುಂಬಾ ಕಷ್ಟ ಅಂತೆ. ನೀನ್ ಚೆನ್ನಾಗಿ ನಗಿಸ್ತಾ ಇದೀಯಾ, ನಾನ್ ನಗ್ದೇ ಇರಕ್ಕಾಗತ್ತಾ? ಗಿರಿ, ಗಿರಿ ಬೇಗ ಬಾ. ರೀ, ಪರ್ಸ್ನಾಗ ಎಲ್ಲೆಲ್ಲೋ ಇಟ್ಟಿರ್ತೀರಾ, ಗಿರಿ 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 ಅಂತ ಕೂಗ್ತಿರ್ತೀರಾ. ನಾನು ಅಡ್ಗೆ ಮಾಡ್ಲಾ ಅಥವಾ ನಿಮ್ ಪರ್ಸ್ ಹುಡುಕ್ತಾ ಕೂರ್ಲಾ? ಏನ್ರಿ ಇದು? ಈ ತಿಗಣೆ ಔಷಧಿ ಪೋಸ್ಟರ್ನ ಅಂಗಡಿ ಗೋಡೆ ಮೇಲೆ ಅಂಟಿಸಿರೋ ಹಾಗೆ ಅಂಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಅದು ಪರ್ಸ್, ಅದು ಏನಾಯ್ತಂದ್ರೆ ಪರ್ಸ್ ಹುಡ್ಕಕ್ಕೆ ಅಂತ ಮಂಚದ ಕೆಳಗಡೆ ಬೆಂಡಾದೆ, ಆ ಗ್ಯಾಪ್ ಅಲ್ಲಿ ಪ್ಯಾಂಟಲ್ ಗ್ಯಾಪ್ ಆಗೋಯ್ತು. ಅಲ್ಲ, ಅದಕ್ಕೆ ಯಾರ್ರಿ ಹೀಗೆ ನಿಂತ್ಕೋತಾರೆ? ಏನೋ ಯಾರೋ ನಿಮ್ಮನ್ನ ನೋಡ್ತಾ ಇರೋ ಹಾಗೆ. ರೀ, ನಾನಷ್ಟು ಬಡ್ಕೊಂಡೆ ಈ ಪ್ಯಾಂಟ್ ಹಾಕೊಂಡು ಹೋಗ್ಬೇಡಿ ಹೋಗ್ಬೇಡಿ ಅಂತ. ಕೇಳ್ತೀರಾ ನನ್ನ ಮಾತು? ಊರೆಲ್ಲ ಸುತ್ತಿದ್ರು ಚಪ್ಪಲಿ ಸರಿಯಲ್ಲ, ಅದ್ ಎಲ್ಲಿ ಹೋಗಿ ಕೂತದ್ ಬಂದಿರ್ತಿರೋ ಏನೋ. ನೋಡಿ ಹೆಂಗ್ ಸವದೋಗಿದೆ ನಿಮ್ ಪ್ಯಾಂಟು. ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದ್ ಕಡೆ ಟಿಶ್ಯೂ ಇಟ್ಟು ಇನ್ನೊಂದ್ ಕಡೆ ನಿಮ್ ಪ್ಯಾಂಟ್ ಇಟ್ರೆ ಗ್ಯಾರಂಟಿ ನಿಮ್ ಪ್ಯಾಂಟೇ ತಗೋತಾರ್ರಿ. ಅಂದ್ರೆ ಏನ್ ನೀನ್ ಹೇಳೋದು? ನನ್ ಪ್ಯಾಂಟು ಅಷ್ಟೊಂದು ಸಾಫ್ಟ್ ಅಂತನಾ? ಅಷ್ಟು ಸವದೋಗಿದೆ ಅಂತ. ನನ್ ಲಕ್ಕಿ ಪ್ಯಾಂಟ್ನ ಅವಮಾನ ಮಾಡ್ಬೇಡ ನೀನು. ನಾನು ಕೆಲ್ಸಕ್ಕೆ ಇಂಟರ್ವ್ಯೂಗೆ ಅಂತ ಹೋದಾಗ ಈ ಲಕ್ಕಿ ಪ್ಯಾಂಟೇ ಹಾಕೊಂಡು ಹೋಗಿದ್ದು, ಅದಕ್ಕೆ ನನಗೆ ಕೆಲಸ ಸಿಕ್ಕಿದ್ದು. ಮದುವೆಗೆ ಮುಂಚೆ ನೀನು ನೋಡಕ್ ಬಂದಾಗ್ಲೂ ಈ ಪ್ಯಾಂಟೇ ಹಾಕೊಂಡಿದ್ದೆ, ಅದಕ್ಕೆ ನೀ ನನಗೆ ಸಿಕ್ಕಿದ್ದು. ಈ ತರ ಸುಮಾರು ಲಕ್ಕಗಳು ಈ ಲಕ್ಕಿ ಪ್ಯಾಂಟ್ ಇಂದ ನನಗೆ ಸಿಕ್ಕಿದೆ. ಹಂಗೆಲ್ಲ ಅವಮಾನ ಮಾಡಬೇಡ ನೀನು. ಸರಿ ಆಯ್ತು, ಬಿಚ್ಕೊಡಿ. ಏನ್ರಿ ಇದು? 2 ಮಕ್ಕಳಾದ್ರೂ ಈ ತರ ನಾಚ್ಕೋತಾ ಇದ್ದೀರಾ? ಅವ್ರು ನೋಡಿದ್ರೆ ಏನ್ ಅನ್ಕೊಳ್ತಿಲ್ಲ. ಅವ್ರಾ? ಯಾರೇ ಇದ್ದಾರೆ ಇಲ್ಲಿ? ಅಂದ್ರೆ ನೀನ್ ಕೇಳಿಲ್ವಾ ಗೋಡೆಗಳಿಗೂ ಕಿವಿ ಇರುತ್ತೆ ಅಂತ? ಈಗ ಲೇಟೆಸ್ಟ್ ಆಗಿ ಕಿಟಕಿಗಳಿಗೂ ಕಣ್ಣು ಆಡ್ ಮಾಡಿದಾರಂತೆ. ರೀ, ಅದ್ ಏನ್ ಹೇಳ್ತಿರೋ ಆ ಭಗವಂತಂಗೆ ಗೊತ್ತು. ಲುಂಗಿ ಕೊಡು, ರುಚಿ ಕೊಡ್ತೀನಿ. ಸರಿ, ತೊಳ್. ರೀ, ಬೇಗ ರೀ. ಹೆಲ್ಪ್ ಮಾಡ್ಬೇಕಾ? ಒಲೆ ಮೇಲೆ ಸಾರಿಟ್ ಬಂದಿದ್ದೀನಿ ನಾನು. ಇರು, ಬಿಚ್ಚೋದ್ ಬೇಡವಾ? ಜೋಪಾನ. ಆಯ್ತು, ಮಫ್ಲರ್ ಹಾಕಿ ತೊಟ್ಲಲ್ಲಿ ತೂಗಿ ಹೊಲ್ಕೊಡ್ತೀನಿ, ಸರಿನಾ? ಜೋಪಾನ ಅಂತೆ, ಜೋಪಾನ. ಹೌದು, ಎಷ್ಟು ತೂಗಿದೆ? ಇದನ್ನೇನೋ ನೋಡ್ತೀಯ, ತಗೊಂಡು ಹೋಗೆ. ಸರಿ ಆಯ್ತು. ರೀ, ಟಿಫನ್ ಬಾಕ್ಸು ಇವತ್ತು ಹೊರಗಡೆನೆ ತಿನ್ಕೋತೀನಿ ಅಂತ ಹೇಳಿದ್ನಲ್ಲ ಗಿರಿ. ನಿಮ್ದಲ್ಲ ರೀ, ಸ್ಕಂದಂದು. ಸ್ಕಂದನ್ನ ಅವ್ನು ಸ್ಕೂಲ್ಗೆ ಹೋಗೋ ಕಳಿಸ್ಬೇಕಪ್ಪ. ನನಗೆ ಹೇಳಿದ್ರೆ ಹಾ, ಹೊಸ ತನ್ನಿ ಅಂತ ಹೇಳ್ತಿರೋದು. ಹೊಸ ಟಿಫನ್ ಬಾಕ್ಸಾ? ಅಲ್ಲ, ಟಿಫನ್ ಬಾಕ್ಸ್ ತಗೊಂಡು ಇನ್ನೂ 1 ವರ್ಷನೂ ಆಗಿಲ್ಲ. ರೀ, ವರ್ಷನ ತಿಂಗಳ ತರ ಈಸಿಯಾಗಿ ಹೇಳ್ಬೇಡ್ರಿ. ಅವ್ನ್ ಟಿಫನ್ ಬಾಕ್ಸ್ ತಗೊಂಡು 2 ವರ್ಷ ಆಗಿದೆ. ಅದು ಅಲ್ಲದೆ ಅವ್ರ ಮ್ಯಾಮ್ ಡೈರಿನಲ್ಲಿ ಬರ್ತ್ ಕಳ್ಸಿದ್ದಾರೆ, ಅದೇನೋ 2 ಸ್ಟೆಪ್ ಇರೋ ಟಿಫನ್ ಬಾಕ್ಸ್ ತಗೊಂಡೋಗ್ಬೇಕಂತೆ. ಒಂದು ಊಟಕ್ಕೆ, ಇನ್ನೊಂದು ಫ್ರೂಟ್ಸ್ಗೆ ಅಂತ. ಊಟ ನೀನ್ ಕಳ್ಸು, ಹಣ್ಣು ಅವ್ರಿಗೆ ಕೊಡ್ಸು ಅಂತ ಹೇಳಿ. ರೀ, ಮತ್ ಇನ್ನೇನೆ, ಕೈಯಲ್ಲಿ ಪೆನ್ನು, ಅದ್ರೊಳಗೆ ಇಂಕು, ಮುಂದ್ಗಡೆ ಪೇಪರ್ ಇರುತ್ತೆ ಅಂತ ಬರ್ತ್ ಕಳ್ಸ್ಬಿಡ್ತಾರೆ. ಆದ್ರೆ ನಮ್ ಜೇಬಲ್ ಕಾಸು ಇರ್ಬೇಕಲ್ಲ. ಅವತ್ತೇ ಬೆಂಗಳೂರು ಒಳಚರಂಡಿ ಮಂಡಳಿಯಲ್ಲಿ ಕೆಲಸ ಸೇರಿದ್ರೆ ಇವತ್ತು ಹೊತ್ತೊತ್ತಿಗೆ ಒಂದು ಟಿಫನ್ ಬಾಕ್ಸ್ ತಗೊಂಡು ಹೋಗ್ಬೋದಾಗಿತ್ತಾ? ಅಪ್ಪ, ಯಾವಾಗ್ಲೂ ಒಳಚರಂಡಿಲೇ ಇರ್ತೀಯಲ್ಲಪ್ಪ. ನೋಡು, ನಾನು ಏನ್ ಹೇಳ್ತೀನಿ ಅಂದ್ರೆ, ಆಯ್ತು, ಅರ್ಥ ಆಯ್ತು. ಟಿಫನ್ ಬಾಕ್ಸ್ ತಾನೆ, ತರ್ತೀನಿ, ಬರ್ತೀನಿ. ತಡಿಯೋ,
ದಿನ ಭವಿಷ್ಯ ಓದ್ತಾ ಇದ್ದೀನಿ, ಕೇಳ್ಕೊಂಡೋಗು. ಅಂದಾಗ ಯಾವ್ದು ರಾಶಿ ನಿಂದು? ಮಾವ ಅವ್ರದ್ದು ನೀ ಸುಮ್ಮನೆರಮ್ಮ, ಅವನು ನೆನಪಿದೆಯಲ್ಲೋ ತಿಳ್ಕೊಳ್ಳೋಣ. ಹೇಳ, ನಿನ್ನ ರಾಶಿ ಯಾವುದು? ರಾಶಿ ಸಮಸ್ಯೆಗಳಿದೆ, ಅದನ್ನ ಬಿಟ್ಟು ನನ್ನ ರಾಶಿ ನೆನ್ಪಿಟ್ಕೊಳ್ಳ ನಾನು. ಇರ್ಲಿ ಹೇಳ. ಜಿಂಕೆ. ಅಯ್ಯೋ ಮಂಕೆ, ಜಿಂಕೆ ಅನ್ನೋದು ಇರುತ್ತೆ ಅನ್ನೋ ರಾಶಿ. ಸರಿಯಾಗಿ ಹೇಳು. ಕಟಕ. ಏನ್ ಹಿಂದೆ ಕಷ್ಟಗಳು ಕುಟುಕ್ತಾ ಇದೆ. ಕಟಕ ಅಂತೆ, ಕಟಕ. ಮೀನಾ. ನೀನಾ? ಅದು ಅಲ್ವಾ? ಹಾ, ಕನ್ಯಾ. ನಿನ್ನ ಮಗನಾಗಿ ಪಡೆದಿದ್ದಕ್ಕೆ ನಾನು ಧನ್ಯ. ಸರಿಯಾಗಿ ಹೇಳು. ಹೋಗ್ಲಿ ಬಿಡಪ್ಪ, ನನ್ನ ಮಕ ನೋಡಿದ್ರೆ ಯಾವ ರಾಶಿ ನೆನಪಾಗುತ್ತೋ ಅದೇ ನನ್ನ ರಾಶಿ. ಹತ್ತರ ಬಾ. ಮಕರ. ಮಕರ. ಮಕರದಲ್ಲಿ ಏನ್ ಬರ್ತಿದೆ ನೋಡೋಣ. ಏನು ಇದು? ಇವತ್ತು ನಿನ್ನ ರಾಶಿಯಲ್ಲಿ ಆಕಸ್ಮಿಕ ಧನ ಲಾಭ ಅಂದ್ರೆ ಪಕ್ಕಾ ನಿನಗೆ ದುಡ್ಡು ಸಿಗತ್ತೆ ಇವತ್ತು. ಹೌದು ಮಾವ? ಹೌದಮ್ಮ. ಎಲ್ಲಿ ತೋರಿಸಿ. ನೋಡು ನೋಡಿದ್ರಿ? ಹೌದು ರೀ. ಇವರ ಈ ಪೇಪರ್ ಅಲ್ಲಿ ದಿನ ಭವಿಷ್ಯ ಬರೋರು ನನಗೆ 10 ವರ್ಷದಿಂದ ಪರಿಚಯ. ಊರವ್ರಿಗೆಲ್ಲ ಭವಿಷ್ಯ ಹೇಳ್ತಾರೆ, ಅವರೇ ಬಾಡಿಗೆ ಮನೇಲಿದ್ದಾರೆ. ಇದನ್ನೆಲ್ಲ ನೆಚ್ಕೊಳಕ್ಕಾಗತ್ತಾ? ಬರ್ತೀನಿ. ಹುಷಾರು ರೀ. ಹುಷಾರು, ಬೆಂಗಳೂರಿನಲ್ಲಿ ಡೆಂಗ್ಯೂ ಬಂದಿದೆ ಅಂತೆ. ಆಯ್ತು, ಸಿಕ್ಕರೆ ತರ್ತೀನಿ. ಓ ಅಪ್ಪ, ಏನಮ್ಮ ಇವನಿಗೆ ಯಾವಾಗಮ್ಮ ಬುದ್ಧಿ ಬರೋದು? ತಗೊಳ್ಳಿ ಮಾವ. ಅವನ ಹತ್ರ ಮಾತಾಡಿ ನನಗೆ ಗಂಟ್ಲು ನೋವು ಬಂದಿದೆ, ಸ್ವಲ್ಪ ಬಿಸಿನೀರು ತಗೊಮ್ಮ. ಹಾ, ತಂದೆ ಮಾವ. ನೀರು ಕೇಳಿ ಒಂಟಿ ಮುದುಕನ ಕೊಲೆ. ಶಿವ ಇಲ್ಲೇ ಬಸ್ ಇಲ್ಲಿ ಯಾಕೋ? ಏ ಬಾಬು, ಏ ಬಾಬು ಅಲ್ಲ, ಎಂ ಬಾಬು, ಮಾಲೋರ್ ಬಾಬು. ಆಯ್ತು ಎಂ ಬಾಬು, ಇಲ್ಲಿ ಏನ್ ಕೆಲಸ ಬಾಬು? ಓ, ಪಾರ್ಟ್ ಟೈಮ್ ಜಾಬ್ ಏನಾರು ಮಾಡ್ತಾ ಇದೀಯಾ? ಹ್ಞೂ ಕಣಪ್ಪನೆ, ಈಗ ಮಾಡ್ತಾರ ಜಾಬ್ಗಳಲ್ಲೇ ಮೈಯೆಲ್ಲ ಪಟ್ಗಳಾಗ್ಬಿಟ್ಟವೆ. ಇನ್ ಪಾರ್ಟ್ ಟೈಮ್ ಜಾಬ್ಗಳು ಬೇರೆ ಕೇಳೋ ನನಗೆ. ಬಾ ಒಳಗೆ ಹೇಳ್ತೀನಿ. ಜೋಕು ತುಂಬಾ ಚೆನ್ನಾಗಿತ್ತು, ಆದ್ರೆ ನಗಕ್ಕೆ ನನಗೆ ಟೈಮ್ ಇಲ್ಲ. ಮನೆಯವರು ಕಾಯ್ತಾ ಇರ್ತಾರೆ, ನಾನು ಹೋಗ್ಬೇಕು. ಸಾವುಕಾರರು ಮನೆಯವರೆಲ್ಲ ಕರ್ಕೊಂಡು ಪಿಕ್ಚರ್ಗಳಿಗೆ ಹೋಗ್ಬೇಕೇನೋ. ಕುಕ್ಕರ್ಗಳು ತಗೋಬೇಕು ಬಾರ. ಕುಕ್ಕರ್ಗಳ? ಒಂದೇ ಒಂದು ಕುಕ್ಕರ್ಗಳು ಬಾಪ್ನೆ. ಏನು ಬಾಬುಗಳು ಏನು ಕುಕ್ಕರ್ಗಳು ಅಂತಾನೆ, ಒಂದೇ ಒಂದು ಕುಕ್ಕರ್ ಅಂತ. ಬಾಮ ಶಿವ, ಇದೊಂಥರ ನಮ್ದೇ ಅಂಗಡಿಗಳು, ಫೀಲ್ ಕಂಫರ್ಟಬಲ್ಗಳು. ಹಾ, ಸರಿಯಾಗಿದೆ, ಎಲ್ಲ ಅಲ್ಲಿ ಜೋಡಿಸಿದೆ, ಹೋಗಿ ನೋಡಿ. ಶಿವ ನೀ ತಗೊಳಮ್ಮ. ನನಗೇನು ಬೇಡಪ್ಪ. ರೀ, ಟಿಫಿನ್ ಬಾಕ್ಸ್ ಹೊಸ ತನ್ನಿ ಅಂತ ಹೇಳ್ತಿರೋದು. ಏ ಬಾಬು, ನಿನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದು ಬಹಳ ಒಳ್ಳೇದಾಯ್ತು. ಇವತ್ತು ಬೆಳಗ್ಗೆ ನನ್ನ ಹೆಂಡತಿ ಟಿಫನ್ ಡಬ್ಬ ಬೇಕು ಅಂತ ಕೇಳಿದ್ದು. ಇಲ್ಲಿ ಟಿಫನ್ ಡಬ್ಬಗಳು ಸಿಗುತ್ತಾ? ಸಾರ್ಗಳು ಇಲ್ಲಿ ಟಿಫನ್ ಡಬ್ಬಗಳು ಸಿಗುತ್ತಾ? ಅದೂ ಸಿಗುತ್ತೆ, ಅದನ್ನು ಅಲ್ಲೇ ಜೋಡಿಸಿದೀವಿ, ಹೋಗಿ ನೋಡಿ, ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ. ಬಾಮ್ಮ. ಫ್ರಿಜ್ಗಳು ತಗೊಳ್ಳೋ, EMI ಕೊಡ್ತಾರೆ. ಏ ಬೇಡಪ್ಪ. ಓಹ್ ಬಾಬುಗಳೇ, ಆಯ್ತಾ ಸೆಲೆಕ್ಷನ್? ಆಯ್ತು. ಬಿಲ್ಲಿಂಗ್ ಹೋಗೋದಕ್ಕೆ ಮುಂಚೆ ಇದರಲ್ಲಿ ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ನ ಬರೀರಿ. ಸರ್, EMI ಎಲ್ಲ ಬೇಡ, ನಾನು ಕ್ಯಾಶೇ ಕೊಟ್ಬಿಡ್ತೀನಿ. ಹಾಗಲ್ಲ ಇವರೇ, ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ ಹೆಸರನ್ನ ಬರ್ಸ್ಕೊಂಡು ಚೀಟಿ ಕುಲ್ಕಿ ಲಕ್ಕಿ ಡಿಪ್ ಎತ್ತೀವಿ, ಅದಕ್ಕೋಸ್ಕರ ಇದನ್ನ ಬರೀರಿ ಅಂತ ಹೇಳಿದ್ದು. ಅದಕ್ಕೆ ತಾನೇ ಪ್ರತಿ ಸಲ ಇಲ್ಲಿಗೆ ಬರೋದು ನಾನು. ಸರ್, ಲಕ್ಕಿ ಡಿಪ್ಪಲ್ಲಿ ನಮ್ಮ ಹೆಸರು ಬಂದ್ರೆ ಏನ್ ಕೊಡ್ತೀರಾ? ಕೂಪನ್ನು. ಕೂಪನಲ್ಲಿ ಮೆನ್ಷನ್ ಆಗಿರುವಂತ ಕಾರು, ಫ್ರಿಡ್ಜು, ಸ್ಕೂಟರು, ಬಂಪರ್ ಬಹುಮಾನ 50 ಲಕ್ಷ. 50 ಲಕ್ಷ. 6 ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀನಿ. ಅಯ್ಯೋ ಸರ್, ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ನಾನು ಬಿಲ್ ಮಾಡಿಸ್ಬಿಡ್ತೀನಿ.
ಅಲ್ಲ ರೀ, ಲಕ್ಕಿ ಡಿಪ್ಪಲ್ಲಿ ಮೋಸ ಆಗಿರೋ ಇದುವರೆಗೂ ಯಾವುದೂ ಇಲ್ಲ. ಹೆಸರು ಕೊಟ್ಟವ್ರಿಗೆ ಕನಿಷ್ಠ ಒಂದ್ ಸೆಟ್ ಕಾಫಿ ಸಾಸರ್ ಅದು ಸಿಕ್ಕೇ ಸಿಗುತ್ತೆ. ಲೈಫೇ ಡಿಪ್ ಆಗಿದೆ, ಇನ್ ಲಕ್ ಎಲ್ಲಿಂದ ಅಪ್ಪ ಆಗಬೇಕು? ಅದೃಷ್ಟ ಅನ್ನೋದು ಹುಡುಕಿದ್ರೆ ಸಿಗೋವಂಥದ್ದಲ್ಲ, ಅದು ತಾನಾಗೆ ಹುಡುಕೊಂಡು ಬರುವಂಥದ್ದು. ನಿಮ್ಮ ಮುಖದಲ್ಲಿ ಕುಬೇರ ತಾಂಡವ ಆಡ್ತಾ ಇದ್ದಾನೆ. ಒಂದೇ ಮನಸ್ಸಿನಲ್ಲಿ ಹೆಸರು ಬರ್ದಾಕಿ, ಎಲ್ಲ ಒಳ್ಳೇದಾಗುತ್ತೆ. ಸ್ವಾಮಿಗಳೇ ನೀವು, ನಾನು ನಿಮ್ಮ ಪಕ್ಕ ಅಭಿಮಾನಿ. ನಾನು ಹೆಂಡತಿಗಳಿಗೆ ಫೋಟೋ ತೋರಿಸ್ತೀನಿ, ನಾನು ಹೆಂಡತಿಗೆ ಫೋಟೋ ತೋರಿಸ್ತೀನಿ, ಒಂದು ಸೆಲ್ಫಿ ಕೊಪ್ಪಡಿ. ಸ್ವಾಮಿಗಳೇ ಆಶೀರ್ವಾದ ಮಾಡಿ, ಕೈ ಹಾಕಿ ಸ್ಟೇಟಸ್ ಹಾಕ್ಬಿಡ್ತೀನಿ. ಸೆಲ್ಫಿ ವಿತ್ ಖ್ಯಾತ ಜ್ಯೋತಿಷಿ. ಸ್ವಾಮಿಗಳೇ ನಿಮ್ಮ ಹೆಸರು ಹೇಳಿ. ಈ ಜೀವನದಲ್ಲಿ ನಿನಗೆ ಅದೃಷ್ಟ ಬರಲ್ಲ, ಅದು ಬಂದ್ರೆ ಇಂಥ ವ್ಯಕ್ತಿಗೆ ಬರುತ್ತೆ. ಜೀವಮಾನದಲ್ಲೇ ನೋಡದೆ ಇರೋಷ್ಟು ಧನರಾಶಿ ಇವ್ರನ್ನ ಹುಡ್ಕೊಂಡು ಬರುತ್ತೆ. ಲಕ್ಷ್ಮಿ ಇದ್ರೆ ಇವ್ರ ಜೊತೆನೇ ಇದ್ಬಿಡ್ತಾಳೆ. ತಗೊಳ್ಳಿ, ಇಲ್ಲಿ ಬಂದಿದೆ. ಬಾಬುಗಳೇ ತಗೊಳ್ಳಿ ನಿಮ್ಮ ಕೂಪನ್. ಆಲ್ ದ ಬೆಸ್ಟ್. ಹೋಗಿ ಬಿಲ್ ಹಾಕ್ಸಿ. ಸ್ವಾಮಿಗಳ ಬಿಲ್ಗಳು. ಗಿರಿ ಗಿರಿ ರೀ, ಗಿರಿ, ನಿಮ್ಗೊಂದು ಗುಡ್ ನ್ಯೂಸ್. ನಿನಗೊಂದು ಡಬ್ಬಾ ನ್ಯೂಸ್. ಡಬ್ಬಾ ನ್ಯೂಸಾ? ಬೆಳಗ್ಗೆ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಏನ್ ಕೇಳಿದೆ ನೀನು? ಸ್ಕಂದನ್ಗೆ ಹೊಸ ಡಬ್ಬಾ ತಗೊಂಬನ್ನಿ ಅಂತ ಕೇಳ್ದೋ ಇಲ್ಲೋ? ತಗೋ ಡಬ್ಬಾ. ಈ ಡಬ್ಬಾ ನ್ಯೂಸಾ? ಎಷ್ಟು ಕೊಟ್ರಿ ಇದಕ್ಕೆ? ನಾನಾಗಿದೆ 200 ರೂಪಾಯಿ ಮೇಲೆ 1 ಪೈಸಾ ಕೊಡ್ತಾ ಇರಲಿಲ್ಲ. ಏಯ್, ನಾನಿಲ್ಲಿ ಲಕ್ಷ ಲಕ್ಷ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ನೀನ್ ಆಫ್ಟರ್ 200 ರೂಪೀಸ್ ಬಗ್ಗೆ ಮಾತಾಡ್ತಾ ಇದೆಯಲ್ಲೇ. ಲಕ್ಷನಾ? ಏನ್ರಿ ಹೇಳ್ತಾ ಇದ್ದೀರಾ? ನೋಡ್ತ್ಯಾ ನೋಡ್ತ್ಯಾ, ನಾನೀಗ ಅದನ್ನ ತೋರ್ಸಿದ್ರೆ ನೀನು ಶಾಕ್ ಆಗಿ ಶೇಕ್ ಆಗ್ಬಿಡ್ತ್ಯಾ. ನೋಡು ನನ್ನ ಅದೃಷ್ಟದ ಲಕ್ಷ, ಈ ಶಿವಪ್ರಸಾದ್ ಲಕ್ಷ. ಮಾವ ತಗೊಳ್ಳಿ, ನಿಮ್ ಮಗ ತಂದಿರೋ ಲಕ್ಷ. ಏ ದಡ್ಡ, ಎಸ್, ವಿಸಿಟಿಂಗ್ ಕಾರ್ಡ್ ತೋರಿಸ್ಬಿಟ್ಟು ಲಕ್ಷ ಲಕ್ಷ ಅಂತೀಯಲ್ಲೋ? ಓ, ಇದನ್ನ ಕೊಟ್ಬಿಟ್ನಾ? ಈ ಜೇಬಲ್ಲಿದೆ. ಗಿರಿ ನೋಡು, ಇದು ನಾನು ಹೇಳಿದ್ನಲ್ಲ ಅದೃಷ್ಟದ ಲಕ್ಷ, ಇದೇ ಅದು. ಇದೆಲ್ರಿ ಸಿಕ್ತು? ಸ್ಕಂದನ್ಗೆ ಡಬ್ಬಾ ತರಕ್ ಹೋಗಿದ್ನಲ್ಲ, ಅಂಗಡಿಯವನು ಲಕ್ಕಿ ಡಿಪ್ ಅಂತ ಹೇಳಿ ನನ್ನ ಹೆಸರು ಬರ್ಸ್ಕೊಂಡು ಇದನ್ನ ಕೊಟ್ಟಿದ್ದಾನೆ. ಈ ಲಕ್ಕಿ ಡಿಪ್ ಏನಾದ್ರೂ ಹೊಡೆದ್ಬಿಟ್ರೆ 50 ಲಕ್ಷ ನಗದು ಬಹುಮಾನ, ಕ್ಯಾಶ್ ಪ್ರೈಸು. ಲೇ, ಲಕ್ಕಿ ಡಿಪ್ ನಿನ್ನ ಹೆಸರು ಬಂದಾಗ ನೋಡೋಣ. ಅಯ್ಯೋ ಅಪ್ಪ, ಬಿ ಪಾಸಿಟಿವ್. ನಾವೇನಾದ್ರೂ ಒಳ್ಳೇದು ಯೋಚನೆ ಮಾಡಿದ್ರೆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಭಗವಂತ ಹೇಳಿಲ್ವಾ? ಈಗ ಯಾಕೆ ಬೆಳಗ್ಗೆ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಪೇಪರ್ ನೋಡ್ಬಿಟ್ಟು ಏನ್ ಹೇಳಿದೆ ನೀನು? ದಿನ ಭವಿಷ್ಯದಲ್ಲಿ ಏನ್ ಹೇಳಿದೆ? ಏನ್ ಹೇಳಿದ್ರು ಗಿರಿ? ಆಕಸ್ಮಿಕ ಧನ ಪ್ರಾಪ್ತಿ. ಆಕಸ್ಮಿಕ ಧನ ಪ್ರಾಪ್ತಿ. ಆ ಧನ ಇದೆ ಅಂತ ನಾವ್ ಯಾಕೆ ಅನ್ಕೋಬಾರ್ದು? ಹೌದು ರೀ, ನೀವೀಗ ಹೇಳ್ತಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ನೋಡಿದ್ಯಾ, ಅವಳು ಪಾಸಿಟಿವ್ ಆಗ್ಬಿಟ್ಲು. ರೀ, ನಮ್ಗೆ ದುಡ್ಡು ಬಂದ್ಮೇಲೆ ನಾವ್ ಎಲ್ಲರೂ ಆಲ್ ಇಂಡಿಯಾ ತೀರ್ಥಯಾತ್ರೆ ಹೋಗೋಣ. ಓಕೆ, ಗ್ರಾಂಟೆಡ್. ಅಪ್ಪ, ನಿನಗೇನ್ ಬೇಕು? ನನಗೆ ಸದ್ಯಕ್ಕೆ ನಿದ್ದೆ ಮಾಡ್ಬೇಕು. ಓ ಅಪ್ಪ, ನಿನಗೇನ್ ಇಷ್ಟ ಅಂತ ಕೇಳಿದ್ದು. ನನಗೆ ಹೆಂಗಸರು ಅಂದ್ರೆ ಇಷ್ಟ. ಅಪ್ಪ, ಅಂದ್ರೆ ನಮ್ಮ ಹೆಂಗಸರು ಅಂದ್ರೆ ನಿಮ್ ತಾಯಿ. ಓ ಸಾರಿಪ್ಪ, ಈ ಅಮೌಂಟ್ ಅಲ್ಲಿ ಅಪ್ಲೋಡ್ ಆಗಿರೋ ಮಮ್ಮಿನ ಡೌನ್ಲೋಡ್ ಮಾಡಿಸೋದು ತುಂಬಾ ಕಷ್ಟ. ಅದನ್ನ ಬಿಟ್ಟು ಬೇರೆ ಏನ್ ಬೇಕು ಹೇಳು. ನಿನ್ ದುಡ್ಡು ಬಂದಾಗ ಮಾತಾಡೋಣ. ನೆಗೆಟಿವ್ ಫಾದರ್. ಗಿರಿ, ಈ ದುಡ್ಡೇನಾದ್ರೂ ನನಗೆ ಬಂದ್ಬಿಟ್ರೆ ನೀನ್ ಏನ್ ಬೇಕಾದ್ರೂ ಕೇಳು, ಟಕ 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 ಅಂತ ಕೊಡ್ಬಿಡ್ತೀನಿ. ಹೋಗ್ಲಿ ಬಿಡ್ರಿ, ನಿಮ್ಗಿನ್ನೂ ದುಡ್ಡು ಬರೋದ್ರಲ್ಲಿದೆ. ವಿಠಲ್ ಅವ್ರಿಗೆ ಆಗ್ಲೇ 11 ಲಕ್ಷ ಕ್ಯಾಶ್ ಪ್ರೈಸ್ ಬಂದಾಯ್ತು. ರೀ, ಆಗ್ಲೇ ನಾನು ಗುಡ್ ನ್ಯೂಸ್ ಹೇಳ್ಬೇಕು ಅನ್ನಲ್ಲ, ಅದು ಇದೆ. ಅವನಿಗೆ ಕ್ಯಾಶ್ ಪ್ರೈಸ್ ಬಂದ್ರೆ ನನಗೆ ಗುಡ್ ನ್ಯೂಸ್ ಆಗುತ್ತೆ. ಹಲೋ, ಎಲ್ಲದ್ರಲ್ಲೂ ಕಾಂಪಿಟೇಷನ್ ಬರ್ತೀಯಲ್ಲೋ. ಅದಕ್ಕೆ ಅವನು 3 ಮಕ್ಕಳು. ಭಗವಂತ, ಹೇಗಾದ್ರೂ ಮಾಡಿ ಈ ಲಕ್ಕಿ ಡಿಪ್ಪು ನನಗೆ ಬರೋ ಹಾಗೆ ಮಾಡಪ್ಪ.
ಆಗ ಲಕ್ಷ್ಯ ತೋರಿಸಿ ನನ್ನ ಹೆಂಡತಿಯ ವಿಠಲನ್ನ ನಿರ್ಲಕ್ಷ್ಯ ಮಾಡೋ ಹಾಗೆ ಮಾಡ್ತೀನಿ. ಎಸ್. ಬೆಡ್ಶೀಟ್ ಹೊದ್ಸ್ಕೊಂಡೇ ಇದೀನಲ್ಲ, ಈ ಹಾಳ ಸೊಳ್ಳೆ ಎಲ್ಲಿಂದ ಬಂತು? ಓ, ಈ ಮಿಡ್ಲ್ ಕ್ಲಾಸ್ ಲೈಫೇ ಇಷ್ಟು ತೂತಾಗಿರೋ ಬೆಡ್ಶೀಟ್ ತರ. ಇಷ್ಟೇ ತೂತಾಗಿರೋದು ಅಂತ ಸುಮ್ಮನಾದ್ರೆ ಅದೇ ತೂತಲ್ಲಿ ಸೊಳ್ಳೆ ನುಗ್ಗಿ ಗೊರಕೆ ಹೊಡೆದು ಹಾವಳಿ ಇಟ್ಟು ನಮ್ಮ ರಕ್ತನ ಫ್ರೀಯಾಗಿ ಕುಡ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಹಣೆ ಬರ. ಈ ಸೊಳ್ಳೆಗಳು ನುಗ್ಗದಷ್ಟೇ ಸುಲಭವಾಗಿ ಲಕ್ಕು ಕೂಡ ನುಗ್ಗೋ ಹಾಗಿದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಈ ಲಕ್ಕಿ ಕೂಪನಿಂದ ನನ್ನ ಲಕ್ಕು ಕುದ್ರಿ ನನಗೇನಾದರೂ ಬಂಪರ್ ಪ್ರೈಸ್ ಬಂದ್ಬಿಟ್ರೆ ಬೆಡ್ಶೀಟ್ ಏನು, ಬೆಡ್ಗಳು, ಬೆಡ್ಶೀಟ್ಗಳು ಎಲ್ಲ ಕೊಂಡ್ಕೊಂಡ್ಬಿಡ್ತೀನಿ. ರೀ, ಕಾಫಿ ತಗೊಳ್ಳಿ. ಹಲ್ಲುಜ್ದೆ ಕಾಫಿ ಕುಡಿಯೋಷ್ಟು ಶ್ರೀಮಂತಿಕೆ ಇನ್ನೂ ಬಂದಿಲ್ಲ ಕಣೆ, ಆದ್ರೆ ಬರುತ್ತೆ ಬರುತ್ತೆ. ರೀ, ನನ್ನ ಖುಷಿಲಿ ಹೇಳದೆ ಮರ್ತ್ಬಿಟ್ಟೆ. ನಮ್ಗೇನಾದ್ರೂ ಈ ಲಕ್ಕಿ ಡ್ರಾನ ದುಡ್ಡು ಬಂದ್ರೆ ನನ್ನ ಫಾರಿನ್ ಕರ್ಕೊಂಡು ಹೋಗ್ರಿ. ಫಾರಿನ್ ಹೋಗಕ್ಕೆ ಲಕ್ಕಿ ಡ್ರಾ ಹೊಡಿಬೇಕಾಗಿಲ್ಲ ಕಣೆ, 50,000 ಇದ್ರೆ ಸಾಕು. ಏನು 50,000 ಇದ್ರೆ ಸಾಕಾ? ಹೆಂಗ್ರಿ? ಇಲ್ಲಿಂದ ಚೆನ್ನೈಗೆ ಹೋಗೋದು, ಮೀನ್ ಬೋಟ್ ಹತ್ಕೊಳ್ಳೋದು, ಅವ್ನು ತಗೊಂಡೋಗಿ ಡೈರೆಕ್ಟರ್ ಶ್ರೀಲಂಕಾಗೆ ಬಿಡ್ತಾನೆ. ಶ್ರೀಲಂಕಾ ನಮ್ಮ ಹತ್ರ ಫಾರಿನ್ ತಾನೆ. ನಾನೇನೋ ತುಂಬಾ ಆಸೆಯಿಂದ ಕೇಳಿದ್ರೆ ಮೀನ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಮೀನ್ ಬೋಟಲ್ಲಿ ನಾನು ಯಾವಾಗ ಏನೇ ಕೇಳಿದ್ರು ನೀನು ನನ್ನ ಸೀರಿಯಸ್ ಆಗೇ ತಗೊಳಲ್ಲ. ಏ ಕೂತ್ಕೊಳ್ಳೆ ಕೂತ್ಕೊಳ್ಳೆ ಕೂತ್ಕೊಳ್ಳೆ, ತಮಾಷೆ 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 ಮಾಡಿದೆ ನೋಡೆ. ಈ ಲಕ್ಕಿ ಕೂಪನ್ ಅಲ್ಲಿ ನನಗೆ ಬಂಪರ್ ಪ್ರೈಸ್ ಬಂದ್ಬಿಡ್ಲಿ, ಪ್ರಪಂಚದಲ್ಲಿರೋ 194 ದೇಶಗಳಿಗೂ ನಾನು ಕರ್ಕೊಂಡು ಹೋಗ್ತೀನಿ. ರೀ, 195 ದೇಶಗಳಲ್ವಾ ಇರೋದು? ನಾನು ಎನ್ನೆ ಸ್ಕಂದಂಗ್ ಹೋಮ್ವರ್ಕ್ ಮಾಡಿಸ್ಬೇಕಿದ್ರೆ ವರ್ಲ್ಡ್ ಮ್ಯಾಪ್ ನೋಡ್ದೆ. 195 ದೇಶನೂ ನೋಡ್ಬಿಟ್ಟ? ನೋಡ್ದೆ. ಅಯ್ಯಯ್ಯೋ, ಮತ್ತೆಲ್ಲ ಕರ್ಕೊಂಡು ಹೋಗ್ಲಿ? ಚಂದ್ರಗ್ರಹ ರೀ, ತಮಾಷೆ ಮಾಡ್ಬೇಡ್ರಿ. ಒಲೆ ಮೇಲೆ ಏನ್ ಇಟ್ಟಿದ್ಯಮ್ಮ? ಸೀದು ವಾಸನೆ ಬರ್ತಾ ಇದೆ ನೋಡ. ಹಾಲಿಟ್ಟಿದೆ, ಬಂದೆ ಮಾವ. ರೀ, ಹಲ್ಲುಜ್ಜಿ ಕಾಫಿ ಕುಡಿದು ರೆಡಿಯಾಗಿ ಬಂದ್ಬಿಡಿ, ತಿಂಡಿ ಮಾಡೋರಂತೆ, ಸರಿನಾ? ಪಾಪ ನನ್ನ ಹೆಂಡತಿ ಯಾವತ್ತು ಒನ್ ಡೇ ಟ್ರಿಪ್ ಕೂಡ ಕೇಳ್ದೋಳಲ್ಲ, ಅಂಥದ್ರಲ್ಲಿ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಈ ಲಕ್ಕಿ ಬಂಪರ್ ನನಗೇ ಬಂದ್ಬಿಟ್ರೆ ಅವ್ರ ಆಸೆನೆಲ್ಲ ಈಡೇರಿಸ್ಬಿಡ್ತೀನಿ. ಆದರೆ ಈ ಕೂಪನ್ನ ದಿನ ಕೆಳಗಡೆ ಇಟ್ಟೋದು ತಪ್ಪಾಗುತ್ತೆ. ಎಲ್ಲಿಡ್ಲಿ? ಹಾ, ಈ ಲಕ್ಕಿ ಕೂಪನ್ನ ನನ್ನ ಲಕ್ಕಿ ಪ್ಯಾಂಟಲ್ಲಿ ಇಡ್ತೀನಿ, ಯಾಕೆಂದ್ರೆ ಆ ಪ್ಯಾಂಟಲ್ಲಿ ತೂತಿಲ್ಲ. ಅಯ್ಯೋ, ನನ್ನ ಲಕ್ಕಿ ಪ್ಯಾಂಟು. ಭಗವಂತ, ಎಲ್ಲ ಪಾಸಿಟಿವ್ ಆಗಿ ಅನ್ನಿಸ್ತಾ ಇದೆ. ಒಳ್ಳೇದಾದ್ರೆ ಅಷ್ಟೇ ಸಾಕು. ಮಿಸ್ಟರ್ ಶಿವಪ್ರಸಾದ್, ಆಫೀಸ್ ಅವರ್ಸಲ್ಲಿ ಹೆಸರಿನ ಟೀಗೆ ಹೋಗೋದು? ಅಯ್ಯೋ, ಟೀಗೆ ಹೋಗ್ತಾ ಇಲ್ಲ ಸರ್, ಮೆಹ್ತಾ ಟೆಕ್ಸ್ಟೈಲ್ಸ್ ಅವ್ರಿಗೆ ಡೆಮೋ ಪೀಸ್ ಬೇಕಂತೆ, ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ಬರಕ್ಕೆ ಹೋಗ್ತಾ ಇದ್ದೀನಿ. ಲಂಚ್ ಬ್ಯಾಗ್ ಬೇರೆ ತಗೊಂಡೋಗ್ತಾ ಇದೆಯಾ? ಕೆಲಸ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗೋ ಪ್ಲಾನಾ? ಅವೆಲ್ಲ ನಡೆಯಲ್ಲ. ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಬಂದು ಆಫೀಸ್ ಅವರ್ಸ್ ಮುಗಿಸ್ಕೊಂಡು ಆಮೇಲೆ ಹೋಗ್ಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಏನು ಗೊತ್ತಾಯ್ತು? 5:30 ಆದ್ರೆ ಸಾಕು, ಬ್ಯಾಗ್ ತಗಲಾಕೊಂಡು ಹೊರಟು ನಿಂತಿರ್ತೀರ. ಇರ್ರೆಸ್ಪಾನ್ಸಿಬಲ್ ಇಡಿಯಟ್ಸ್. ಇಡೀ ಆಫೀಸಲ್ಲಿ ನೀನೊಬ್ಬರೇ ಜಾಸ್ತಿ ಬಯಸ್ಕೊಳೋದು, ಆದ್ರೂ ಬುದ್ಧಿ ಬರಲಿಲ್ಲ. ಅಲ್ಲ ಯಾರು? ಇವತ್ತು 5:15 ಆದ ತಕ್ಷಣ ಸೀದಾ ಆಫೀಸ್ ಬಿಟ್ಟು ಮನೆಗೆ ಬರ್ಬೇಕು. ಓಕೆ ಓಕೆ, ಐ ವಿಲ್ ಬಿ ದೇರ್. ಅಲ್ಲಿ ಇಲ್ಲಿ ಅಂತ ಅಲಿಯಕ್ ಹೋದೋ ಮುಖ ಮೂತಿ ಕಿತ್ತಾಕ್ಬಿಡ್ತೀನಿ, ಗೊತ್ತಾಯ್ತಾ? ಅಷ್ಟೊಂದು ಮರ್ಯಾದೆ ಬೇಡ. ಐ ವಿಲ್ ಬಿ ದೇರ್ ಬೈ 5:30 ಎಕ್ಸಾಕ್ಟ್ಲಿ. ಬೈ ಬೈ. ಇನ್ನು ಯಾಕೆ ಇಲ್ಲಿ ನಿಂತಿದ್ಯಾ? ಅಲ್ಲ ಸರ್, ಅದೇನೋ 5:30 ಅಂತ ಹೇಳ್ತಾ ಇದ್ರಿ. ನನ್ನ ಹೆಂಡತಿ ಬೈದಿದ್ದನ್ನ ಕತ್ ಕೇಳಿಸ್ಕೊಂಡ? ಅಯ್ಯೋ, ನೀವು ಹೆಂಡತಿನೂ ನನ್ನನ್ನು ಬೈದ್ರಾ ಸರ್? ನಿನ್ನಲ್ಲ ಕಣಯ್ಯ, ನನ್ನನ್ನ.
ಓ ಸಾರಿ ಸರ್, ಅದು ನನಗೆ ಕೇಳಿಸಿರ್ಲಿಲ್ಲ. ಆಕ್ಚುಲಿ ನಾನು ನಿಂತ್ಕೊಂಡಿದ್ದು ಒಂದು ಡೌಟ್ ಕೇಳಕ್ಕೆ. ಈಗ 5:30 ಆದ್ಮೇಲೆ ನಾವು ಮನೆಗೆ ಹೋಗ್ಬೇಕಾ ಬೇಡವಾ ಸರ್? 5:30 ಆದ್ಮೇಲೆ ಮನೆಗಾದ್ರೂ ಹೋಗು, ಸುಡುಗಾಡ್ಗಾದ್ರೂ ಹೋಗು, ನನ್ನನ್ನೇನು ಕೇಳ್ತೀಯ? ಆದ್ರೆ ಮೊದಲು ಮೆಥಾ ಟೆಕ್ಸೈಸ್ ಹೋಗಿ ಆಫೀಸಿಗೆ ಬಂದು ಆಮೇಲೆ ಮನೆಗೆ ಹೋಗು. ಇಡಿಯಟ್, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ. ಅವ್ರ ಹೆಂಡತಿ ಅವ್ರಿಗೆ ಬೈದ್ರು, ಆದ್ರೂ ನನಗೆ ಬೈತಾರೆ. ಎಲ್ಕ ಯಾಕ ಎಂತ ಕೇಳ್ಬೇಡಪ್ಪ ಅನ್ಸುತ್ತೆ ಬಾ. ಏಯ್, ನಾನು ಮೆಥಾ ಟೆಕ್ಸೈಲ್ಸ್ ಹೋಗ್ಬೇಕು. ಅಲ್ಕೋ ಹೋಗ್ಬಿಟ್ಟು ಹೋಗಪ್ಪ, ಈಗ ಅರ್ಜೆಂಟ್ ಹೇಳೋ ಟೈಮ್ ಇಲ್ಲ, ಬಾ ನನ್ನ ಜೊತೆ. ಏ ಬಾಬು, ಏ ಬಾಬು ಅಲ್ಲಪ್ಪನೇ, ಎಂ ಬಾಬು, ಮಾಲೂರ್ ಬಾಬು. ಮತ್ತೆ ಯಾಕೋ ಇಲ್ಲಿ ಕರ್ಕೊಂಬಂದೆ? ನಿಕ್ಕರ್ ಕಂಪ್ನಿಲಿ ಕೆಲಸ ಮಾಡೋರು ಪದೇ ಪದೇ ಕುಕ್ಕರ್ ತಗೋಬೇಕು ಅಂತ ರೂಲ್ಸ್ ಮಾಡೋರ? ಅದಕ್ಕಲ್ಲಪ್ಪ, ಅವತ್ತು ನಾವು ಕುಕ್ಕರ್ ಡಬ್ಬಗಳು ತಗೊಂಡಿದ್ದಕ್ಕೆ ಲಕ್ಕಿ ಕುಕ್ಕರ್ಗಳು ಕೊಟ್ರಲ್ಲ, ಇವತ್ತು ರಿಸಲ್ಟ್ಗಳು ಅಲ್ಲೋಡ ಜನಗಳು ಹೆಂಗ್ ಸೇರಿದ್ದಾರೆ. ವಾ ನಮ್ಮ ಲಕ್ಕಳಿಗೆ ನೋಡೋಣ. ಅಯ್ಯೋ, ಬರುತ್ತೆ ಅಂತ ಮನೇಲಿ ಬೇಜಾನ್ ಬಿಲ್ಡಪ್ ಕೊಟ್ಬಿಟ್ಟಿದ್ದೆ. ಬರಲಿಲ್ಲ ಅಂದರೆ ಹೆಂಗೋ ವಿಷಯನ ಮುಚ್ಚಾಕ್ಬಿಡ್ತೀನಿ, ಮೇಂಟೈನ್ ಆಗುತ್ತೆ. ಕೇಪ್ನೆ ಮೈಂಡ್ ವಾಯ್ಸ್ ಅಂದ್ಕೊಂಡು ಓಪನ್ ಆಗೇ ಮಾಡ್ತಾ ಇದೆಯಾ? ಹಾಂ ಬಾ, ಏನು ಮೈ ನೋಡ್ಕೊಂಬೋಣ. ನೋಡಿದ್ರಪ್ಪ ಎಲ್ಲ ಕೈಗಳಲ್ಲಿ ಕುಕ್ಕರ್ಗಳನ್ನ ಹೆಂಗೆ ಹಿಡ್ಕೊಂಡು ನಿಂತವ್ರೆ ಅಂತ. ಅದಕ್ಕೆ ನಾ ಯಾವಾಗಲೂ ಇಲ್ಲಿಗೆ ಬರೋದು, ಯಾರು ಬರೀ ಕೈಗಳಲ್ಲಿ ಹೋಗಲ್ಲ, ಯಾರು ಹಿಡ್ಕೊಂಡೆ ಹೋಗೋದು. ಕೊಲ್ಲರಮ್ಮ ಒಳ್ಳೇದು ಮೇಡಮ್ಮ. ಸರಿ ಬಿಡ್ರಿ, ಒಬ್ಬರಗಳ ಮೈ ಬಿಡ್ರಿ, ಒಬ್ಬರಗಳ ಮೈ ಬಿಡ್ರಿ, ಬಿಡ್ರಿ. ಓ ಬಾಬುರೇ, ಬನ್ನಿ 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 ಬನ್ನಿ. ಓ ಐರನ್ ಬಾಕ್ಸು, ಇವ್ರಿಗೆ ಇದು ಐರನ್ ಬಾಕ್ಸ್ ಕೊಡು. ಕಂಗ್ರ್ಯಾಚುಲೇಷನ್ಗಳು. ಐರನ್ ಬಾಕ್ಸ್ ಕೊಡು, ಐರನ್ ಬಾಕ್ಸ್ ಕೊಡು. ನಮ್ಮ ಫ್ರೆಂಡ್ಗೆ ಏನು ಮೈಂದೆ ನೋಡ್ಬಿಟ್ಟು. ಕೂಪನ್ ಕೊಡಿ ನಿಮ್ದು. ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿರ್ಲಿಲ್ಲ, ಮನೇಲೇ ಇದೆ. ನಿಮ್ಮ ಹೆಸರೇನು? ಶಿವಪ್ರಸಾದ್. ಶಿವಪ್ರಸಾದ್, ಒಂದು ನಿಮಿಷ. ಶಿವಪ್ರಸಾದ್ ಇವ್ರೆ, ನಿಮ್ಮ ಮೊಬೈಲ್ದು ಕೊನೆ 5 ಡಿಜಿಟ್ ಹೇಳಿ. 5600. ನಿಧಾನ, ಒಂದು 5 6 0 0 0 3. ಸರ್, ನಿಮ್ಗೆ 50 ಲಕ್ಷ ಬಂದಿದೆ.